ಮುನಿರತ್ನಗೆ ನ್ಯಾಯಾಂಗ ಬಂಧನ 19ನೇ ತಾರೀಕಿನವರೆಗೂ ಕೂಡ ಶಾಸಕ ಮುನಿರತ್ನಗೆ SIT ಕಸ್ಟಡಿಯಲ್ಲಿದ್ದಂಥ ಶಾಸಕ ಮುನಿರತ್ನ 10 ದಿನಗಳ ಕಾಲ SIT ಕಸ್ಟಡಿಯಲ್ಲಿದ್ದರು. ಈಗ ಅವರ ನ್ಯಾಯಾಂಗ ಬಂಧನ 19ನೇ ತಾರೀಕಿನವರೆಗೂ ಕೂಡ ಈಗ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಮೂಲಕ ಮುನಿರತ್ನಗೆ ಮತ್ತೆ ಸಂಕಷ್ಟ ಎದುರಾಗಿದೆ. SIT ಕಸ್ಟಡಿಗೆ ಕೇಳಿದ್ರು ಅಧಿಕಾರಿಗಳು, ಯಾಕಂತ ಹೇಳಿದ್ರೆ ಸರಿಯಾಗಿ ತನಿಖೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ಮುನಿರತ್ನ ಅನ್ನೋದು. ಈ 10 ದಿನಗಳ ಈ SIT ತನಿಖೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಮುನಿರತ್ನ ನೀಡಬೇಕಾಗಿತ್ತು, ಆದರೆ ಅವ್ರು ಯಾವುದನ್ನು ಕೂಡ ಕೊಟ್ಟಿಲ್ಲ ಅನ್ನೋದು. ಈ ಕಾರಣದಿಂದ ಶಾಸಕ ಮುನಿರತ್ನ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ 57ನೇ CCH ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ಆ ಮೂಲಕ ಶಾಸಕ ಮುನಿರತ್ನ ಅವರ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಸದ್ಯಕ್ಕೆ ಮುನಿರತ್ನಗೆ ಈಗ ಮುಂದಿನ ಹಂತದಲ್ಲಿ ಇನ್ನಷ್ಟು ಕಾನೂನಿನ ಕುಣಿಕೆ ಕಠಿಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಕ್ಟೋಬರ್ 19ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. 42ನೇ ACMM ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. 10 ದಿನ SIT ಕಸ್ಟಡಿಯಲ್ಲಿದ್ದ ಬಿಜೆಪಿ ಶಾಸಕ ಮುನಿರತ್ನ ರೇಪ್ ಕೇಸ್ನಲ್ಲಿ ಮುನಿರತ್ನ ಬಂಧಿಸಿರುವ ಪೊಲೀಸರು ಈಗ ಮುನಿರತ್ನ ಅವರ SIT ಇನ್ವೆಸ್ಟಿಗೇಷನ್ ಏನಿತ್ತು ಇದರಲ್ಲಿ 10 ದಿನಗಳ ಕಾಲ ವಿಚಾರಣೆ ಆದ ನಂತರ ಈಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ 19ನೇ ತಾರೀಕಿನವರೆಗೂ ಕೂಡ ನೀಡಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ಹದಿಮೂರು ವರ್ಷದ ಬಾಲಕಿಯ ನಿಗೂಢ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಡ್ರೂಮ್ನಲ್ಲೇ ಆಕೆಯ ಕತ್ತು ಹಿಸುಕಿ ಕೊಲೆ ಮಾಡಿರುವ ಪ್ರಕರಣ ಇದು ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಡೆಡ್ಲಿ ಮರ್ಡರ್ 13 ವರ್ಷದ ಬಾಲಕಿಯ ಡೆಡ್ಲಿ ಮರ್ಡರ್ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಘಟನೆ. ನಿಗೂಢ ಹತ್ಯೆ, ಮನೆಯಲ್ಲಿ ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ, ಹಾಗಾದರೆ ಕೊಂದಿದ್ಯಾರು? ಬೆಂಗಳೂರಿನ ತಿಲಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ. ಬಾಲಕಿ ಹತ್ಯೆ ಕೇಸ್ನಲ್ಲಿ 10 ಅನುಮಾನಗಳು ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ 13 ವರ್ಷದ ಬಾಲಕಿಯ ನಿಗೂಢ ಹತ್ಯೆ ಪ್ರಕರಣ, ಬೆಡ್ರೂಮ್ನಲ್ಲಿಯೇ ಬಾಲಕಿಯ ಡೆಡ್ಲಿ ಮರ್ಡರ್. ಮನೆಗೆ ಯಾರೂ ಕೂಡ ಬಂದಿಲ್ಲ, ಯಾರೂ ಕೂಡ ಹೋಗಿಲ್ಲ ಅಂತ ಹೇಳಿದರೆ ಕೊಂದಿದ್ಯಾರು ಹಾಗಾದರೆ? ಬಾಲಕಿ ಗರ್ಗಿ ನಿಗೂಢ ಕೊಲೆ ಹಿಂದೆ ಈಗ ಕಾಕಿ ಟೀಮ್ ಬಿದ್ದಿದೆ. ಇದು ಮರ್ಯಾದಾ ಹತ್ಯೆಯ ಅನ್ನೋ ಅನುಮಾನವೂ ಕೂಡ ವ್ಯಕ್ತವಾಗಿದೆ. ನಿರೀಕ್ಷಣಾ ಜಾಮೀನನ್ನು ಪಡೆದ ಗರ್ಗಿ ಪೋಷಕರು ಅಂದರೆ ಇದೇನಾದರೂ ಮರ್ಯಾದಾ ಹತ್ಯೆನಾ? ತಮ್ಮ ಮಗಳನ್ನ ತಮ್ಮ ಪೋಷಕರೇ ಏನಾದರೂ ಕೊಲೆ ಮಾಡಿದ್ರ, ಕತ್ತು ಹಿಸುಕಿ ಕೊಲೆ ಮಾಡಿದ್ರ? ನಿಗೂಢ ಸಾವಿನ ಹಿಂದೆ ತಿಲಕನಗರ ಪೊಲೀಸ್ ಠಾಣೆಯ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ರೆ ನಿರೀಕ್ಷಣಾ ಜಾಮೀನಿಗಾಗಿ ಗರ್ಗಿ ಪೋಷಕರು, ಮೃತಪಟ್ಟಂತ ಆ 13 ವರ್ಷದ ಬಾಲಕಿ ಗರ್ಗಿ ಆಕೆಯ ಪೋಷಕರು ಈಗ ನಿರೀಕ್ಷಣಾ ಜಾಮೀನನ್ನು ಕೋರಿದ್ದಾರೆ. ಮಗ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದ ಪೋಷಕರು ಅಂದರೆ ಏನೀಗ ಮೃತಪಟ್ಟಿದ್ದಾಳಲ್ಲ ಈ ಗರ್ಗಿ, ಈ ಪ್ರಕರಣದಲ್ಲಿ ಈಗ ಜಾಮೀನನ್ನು ಪೋಷಕರು ಪಡೆದಿದ್ದಾರೆ. ಪೋಷಕರ ನಡೆಯಿಂದ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ, ಇವರೇನಾದರೂ ಕೊಲೆ ಮಾಡಿ ಮರ್ಯಾದಾ ಹತ್ಯೆ ಏನಾದರೂ ನಡೀತಾ ಅನ್ನೋದು. ಮೈಕೋ ಲೇಔಟ್ ACP ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಸದ್ಯ ಬಾಲಕಿ ಗರ್ಗಿ ನಿಗೂಢ ಕೊಲೆ ಪ್ರಕರಣದಲ್ಲಿ ಈಗ ಕಾಕಿ ಟೀಮ್ ಹಿಂದೆ ಬಿದ್ದಿದೆ. 13 ವರ್ಷದ ಬಾಲಕಿ ನಿಗೂಢ ಹತ್ಯೆ ಪ್ರಕರಣ, ಬೆಡ್ರೂಮ್ನಲ್ಲಿಯೇ ಬಾಲಕಿಯನ್ನು ಡೆಡ್ಲಿ ಮರ್ಡರ್ ಮಾಡಿರೋದು. ಮನೆಗೆ ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ ಅಂತ ಹೇಳಿದರೆ ಆಕೆಯನ್ನು ಕೊಲೆ ಮಾಡಿದ್ದು ಯಾರು ಹಾಗಾದರೆ? ಮರ್ಯಾದಾ ಹತ್ಯೆ ಏನಾದರೂ ನಡೀತಾ? ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥ ಘಟನೆ ಇದು. ನಿರೀಕ್ಷಣಾ ಜಾಮೀನನ್ನು ಆ ಮೃತಪಟ್ಟಂಥ ಏನು ಡೆತ್ ಆಗಿದ್ದಾಳೆ ಆ ಹುಡುಗಿಯ ಪೋಷಕರೇ ಈಗ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ದಾರೆ. ಆಕೆಯ ಪೋಷಕರೇನಾದರೂ ಕೊಲೆ ಮಾಡಿದ್ರ ಅನ್ನೋದು. ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ ಪೋಷಕರು. ಪೋಷಕರ ನಡೆಯಿಂದ ಈಗ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ. ಮೈಕೋ ಲೇಔಟ್ ACP ನೇತೃತ್ವದಲ್ಲಿ ತನಿಖೆಯೂ ಕೂಡ ಶುರುವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಪೋಷಕರು ಜಾಮೀನು ಪಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ರೆ ಎಲ್ಲ ಪೋಷಕರ ಮೇಲೆ ಅನುಮಾನ ಬರ್ತಾ ಇದೆ. ಏನಾಗಿರ್ಬೋದು? ಸ್ಪೆಕ್ಯುಲೇಷನ್ಸ್ ಏನಿದೆ ನಾಗರಾಜ್? ಖಂಡಿತ ರಂಜಿತ್, ಏನು ಕೆಲ ವರ್ಷಗಳ ಹಿಂದೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಅರುಷಿ ತಲ್ವಾರ್ ಮಾದರಿಯ ಒಂದು ಹತ್ಯೆ ಏನಾದ್ರೂ ಇಲ್ಲಿ ಬೆಂಗಳೂರಿನಲ್ಲಿ ನಡೆದಿದೆಯಾ ಅಂತ ಒಂದು ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಮೇ 23ನೇ ತಾರೀಕು
13 ವರ್ಷದ ಬಾಲಕಿ ಗರ್ಗಿ ಅನ್ನೋರು ಆಕಸ್ಮಿಕ ಒಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಬಗ್ಗೆ ಒಂದು ತಿಲಕ್ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಜುಲೈ 18ನೇ ತಾರೀಕು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆದ್ರೆ ಈ ನಡುವೆಯಲ್ಲಿ ಅವ್ರ ಮನೆಗೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಬಂದಿದ್ದಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಸುಳಿವುಗಳಾಗ್ಲಿ ಪೊಲೀಸರಿಗೆ ಸಿಗೋದಿಲ್ಲ. ಇದರ ನಡುವೆ ಅವರ ಪೋಷಕರ ಮೇಲೆ ಪೊಲೀಸರು ಅನುಮಾನ ಬೀಳೋದಕ್ಕೆ ಶುರುವಾದಾಗಲೇ ಅವರು ಹೋಗಿ ಒಂದು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಘಟನೆಗಳನ್ನ ನೋಡ್ತಾ ಇದ್ರೆ ಏನಾದ್ರೂ ಪೋಷಕರೇ ಬಾಲಕಿಯನ್ನ ಕೊಲೆ ಮಾಡಿದಾರ ಅನ್ನೋ ಅನುಮಾನ ಇರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಸಾಕ್ಷಿಗಳು ಕ್ರೋಢೀಕರಿಸೋದ್ರಲ್ಲಿ ಪೊಲೀಸರು ಬ್ಯುಸಿ ಆಗಿರ್ತಕ್ಕಂಥದ್ದು. ಆದ್ರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾವ ಒಂದು ಕಾರಣಕ್ಕೆ ಒಂದು ಬಾಲಕಿಯ ಕೊಲೆ ಆಗಿದೆ, ಮತ್ತೆ ಪೋಷಕರೇ ಈ ಕೊಲೆಯನ್ನ ಮಾಡಿದಾರ ಅಥವಾ ಬೇರೆ ಯಾರಾದ್ರೂ ಈ ಒಂದು ಕೊಲೆಯನ್ನ ಮಾಡಿದಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ರಂಜಿತ್. ರಾಜ, ಇನ್ನು ಚಿತ್ರದುರ್ಗದಲ್ಲಿ ನಿನ್ನೆ ತಡರಾತ್ರಿ ಸುರಿದಂಥ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನಿನ್ನೆ ಸುರಿದಂಥ ಮಳೆಯ ಆರ್ಭಟಕ್ಕೆ ಸಂಪೂರ್ಣವಾದಂಥ ಈ ಜಮೀನು ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಜನರ ಪರಿಸ್ಥಿತಿ ಮೂರಾಬಟ್ಟೆ ಆಗಿದೆ. ನಿನ್ನೆ ಒಂದೇ ದಿನಕ್ಕೆ ಸುರಿದಂಥ ಮಳೆ ಇಷ್ಟೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲ್ಲ ರಸ್ತೆಗಳ ಮೇಲೆಲ್ಲ ನೀರು ತುಂಬಿಕೊಂಡಿರೋದ್ರಿಂದಾಗಿ ಜನ ಓಡಾಟಕ್ಕೂ ಕೂಡ ಬಹಳ ತೊಂದರೆ ಆಗಿದೆ. ಸುಮಾರು ಹೆದ್ದಾರಿಯಲ್ಲಿ ಬರೋಬ್ಬರಿ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಗೊರ್ಲಟ್ಕು ಬಳಿ ರಾತ್ರಿ ಸುರಿದಂಥ ಮಳೆಯಿಂದ ಅವಾಂತರ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲಟ್ಕು ಗ್ರಾಮ ರಸ್ತೆಗೆ ಹರಿದು ಬಂದು ಹೆದ್ದಾರಿ ಕಾಮಗಾರಿಯ ಮಣ್ಣು ಸಂಪೂರ್ಣವಾಗಿ ತುಂಬಿಕೊಂಡಿದ್ದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವೆಹಿಕಲ್ಗಳ ಮೂವ್ಮೆಂಟ್ ಎಲ್ಲ ಸ್ಟಾಪ್ ಆಗಿದೆ. ಹೈವೇ ಬ್ರಿಡ್ಜ್ ನಿರ್ಮಾಣಕ್ಕೆ ಹಾಕಿದಂಥ ಮಣ್ಣಿನಿಂದ ಈ ಸಮಸ್ಯೆ ಆಗಿದೆ. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮಣ್ಣು ತೆರವಿಗೆ ಪೊಲೀಸರು ಮತ್ತು ಹೈವೇ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಮಳೆಯಿಂದಾಗಿರುವಂಥ ಅವಾಂತರ, ಹೀಗಾಗಿ ಆ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದಾಗಿ ವೆಹಿಕಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ ಜೋರಾಗಿರುತ್ತೆ. ಮತ್ತು ಕಿಲೋಮೀಟರ್ ಗಟ್ಟಲೆ ಈಗ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು 10 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದು. ಸದ್ಯಕ್ಕೆ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ಪೊಲೀಸರು.